ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಸರ್. ನಾವು ಕೊಟ್ಟಂಥ ಎಲ್ಲ 3 ಅಂಕದ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಇದ್ದಾವೆ. ನಾನು ಕೊಟ್ಟಂಥ 4 ಅಂಕದ ಪ್ರಶ್ನೆ ಪತ್ರಿಕೆಗಳಲ್ಲೂ ಯಾವುದು ಬಂದಿತ್ತು ಅಂತಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಆದರೆ ಕಂಪೇರ್ ಟು ಆಲ್ ಇಯರ್ಸ್ ಆಯಿತಾ, ಈ ಒಂದು ಕ್ವಶನ್ ಪೇಪರು ಎಲ್ಲ ಒಂದು ಕೋರ್ ಸಬ್ಜೆಕ್ಟಿಗೂ ಕಂಪೇರ್ ಮಾಡಿದರೆ ಬಹಳ ಡಿಫಿಕಲ್ಟ್ ಆಗಿತ್ತು. ಅದನ್ನು ನಾನು ಕೂಡ ಒಪ್ಪಿಕೊಳ್ಳುತ್ತೇನೆ. ಬನ್ನಿ, ಈಗ ನಾವು ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಆಯಿತಾ, ಈ ಒಂದು ಕ್ವಶನ್ ಪೇಪರನ್ನು ನಾವೀಗ ನೋಡ್ತಾ ಹೋಗೋಣ. ಅದರ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಬನ್ನಿ. ಜೂಲಿಯಟ್ ಆಸ್ಕ್ ಡ್ಯಾಶ್ ಟು ಗಿವ್ ಹರ್ ರೋಮಿಯೋ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೈಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೈಟ್, ಆಪ್ಷನ್ ಡಿ. ಆಯಿತಾ. ಕ್ವಶನ್ ನಂಬರ್ 2, ಚೂಸ್ ದ ರೈಟ್ ಸೀಕ್ವೆನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ನು ಬಿ ಆಗಿರುತ್ತೆ. ಯಾಕೆಂದರೆ ಮೊದಲು ಡೆತ್ ಪನಿಷ್ಮೆಂಟನ್ನು ಕೊಡ್ತಾರೆ, ಅದನ್ನು ಚೇಂಜ್ ಮಾಡಿ ಲೈಫ್ ಇಂಪ್ರಿಸನ್ಮೆಂಟ್ ಮಾಡ್ತಾರೆ. ನಂತರದಲ್ಲಿ ಎಕ್ಸ್ಪೆಂಡಿಚರ್ 600 ಫ್ರಾನ್ಸ್ ಬರುತ್ತೆ, ಹಾಗಾಗಿ ಗಾರ್ಡನ್ನು ಡಿಸ್ಮಿಸ್ ಮಾಡ್ತಾರೆ. ನಂತರದಲ್ಲಿ ದ ಕ್ರಿಮಿನಲ್ ಓಡೋಗಲ್ಲ ನಾನು ಅಂತ ಹೇಳ್ತಾನೆ. ಹಾಗಾಗಿ ಆಪ್ಷನ್ ಬಿನೇ ಸರಿಯಾದ ಉತ್ತರ ಆಗಿರುತ್ತೆ. 3ನೆಯ ಪ್ರಶ್ನೆಗೆ ಬಂದರೆ ಅದು ಆ್ಯಕ್ಚುಲಿ ಸರಿಯಾದ ಉತ್ತರ ಅಲ್ಲಿ ಯಾವುದು ಬರಬೇಕು, ಗಾಡ್ ಅಂತ ಇರಬೇಕಿತ್ತು 3ನೆಯ ಪ್ರಶ್ನೆಗೆ. ಯಾಕೆಂದರೆ ಆರ್ಚರ್ ರೆಫರ್ಸ್ ಟು ಅಂತ ಕ್ಲಿಯರಾಗಿ ಕೇಳಿದ್ದಾರೆ. ಕ್ಲಿಯರ್ ಆಗಿದ್ದಾಗ ಅಲ್ಲಿ ಇದಕ್ಕೆ ನಿಮಗೆ ಗ್ರೇಸ್ ಸಿಗುವ ಸಾಧ್ಯತೆ ಜಾಸ್ತಿ ಇದೆ. ಆಪ್ಷನ್ ಎ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಹಾಕಿದ್ದಾರೆ, ಅವರಿಗೆ ಅಂಕಗಳು ಸಿಗತ್ತೆ. ಆದರೆ ಬಿ, ಸಿ, ಡಿ 3 ಕೂಡ ತಪ್ಪಾದ ಉತ್ತರಗಳು ಆಗಿರ್ತವೆ. ಆಯಿತಾ. ಕ್ವಶನ್ ನಂಬರ್ 4ಕ್ಕೆ ಹೋಗೋಣ. ಮ್ಯಾಚ್ ದಿ ಫಾಲೋಯಿಂಗು. ಇದು ರಿಪೀಟ್ ಆಗಿರುವಂಥ ಕ್ವಶನು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ನಿಂದ, ಹೌದಲ್ವಾ? ಯಾವುದು? ವೈಲ್ಡ್ ಬೋರ್ಡ್ಸ್ ಹೆಡ್ ಅಂತ ಇದೆ. ಯಾರ ಮನೆ ರೂಮಲ್ಲಿತ್ತು? ಮನೆಯಲ್ಲಿ ಡಾನ್ ಗಾನ್ಜಲೋಸ್ ಸ್ಟಡಿ ರೂಮಲ್ಲಿ ಇತ್ತು ಅಂತ ಹೇಳ್ತಾನೆ. ಹಾಗಿದ್ರೆ ಎಗೆ 3 ಅಂತ ಬರಬೇಕು. 2 ಆಪ್ಷನ್ಗಳಿದ್ದಾವೆ. ಈಗ ಏನಾರ ಆನ್ಸರ್ ಆಗಬೇಕು ಅಥವಾ ಸಿನಾದರೂ ಆಗಬೇಕು. ಟೈಗರ್ಸ್ ಸ್ಕಿನ್ ನನ್ನ ಬೆಡ್ರೂಮಲ್ಲಿತ್ತು ಅಂತ ಹೇಳ್ತಾಳೆ ಲಾರಾಸ್ ಬಾರ್ಡ್ರೂಮ್ ಅಂತ. ಹಾಗಿದ್ರೆ ಬಿಗೆ 1 ಅಂತ ಆಗಬೇಕು. ಎಲ್ಲಿದೆ ಅದು? ಆಪ್ಷನ್ ಎನಲ್ಲಿ ಇದೆ. ಹಾಗಿದ್ರೆ ಹ್ಯಾಂಡ್ ಕರ್ಚಿಪ್ಪಿಗೆ ಆಪ್ಷನ್ನು ಏನಾಗಬೇಕು? ಹ್ಯಾಂಡ್ ಕರ್ಚಿಪ್ಪಿಗೆ ಡಾನ್ ಎಲ್ಲಿದೆ? ಗಾನ್ಜಲೋಸ್ ಸ್ಟಡಿ ಯಾವುದು? ಹ್ಯಾಂಡ್ ಕರ್ಚಿಪ್ಪು ಆ್ಯಸ್ ಎ ಶೂ ಬ್ರಷ್ ಅಂತ. ಹಾಗಾಗಿ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿ ಇರುತ್ತದೆ. ಆಪ್ಷನ್ ಎ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ಈಗ ನಾವು 5ನೆಯ ಪ್ರಶ್ನೆಯಲ್ಲಿ ಇದ್ದೇವೆ. ಯಾರು ಸ್ಕಿಪ್ ಮಾಡಬೇಡ್ರೋ. ಪ್ರಿಪೇಟ್ರಿ 2ಗೂ ಹೆಲ್ಪ್ ಆಗುತ್ತೆ, ಆನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಪ್ರತಿಯೊಂದು ಕೂಡ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೇನೆ. ಇನ್ ದ ಸ್ಟೋರಿ ದಿ ಗಾರ್ಡನರ್ ಡ್ಯಾಶ್ ಫೌಂಡ್ ಇಟ್ ಹಾರ್ಡ್ ಅಂತ ಇದೆ. ಯಾರಿಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಆಗ್ತಾ ಇರಲಿಲ್ಲ ಅಂದರೆ ಓನರ್ಸ್ ವೈಫ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ. ಆಪ್ಷನ್ ಡಿ. ಆಯಿತಾ, ಆಪ್ಷನ್ ಡಿನೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಈಗ ನಾವು ಯಾವುದು ಆಪ್ಷನ್ ಕ್ವಶನ್ ನಂಬರ್ 6ಗೆ ಹೋಗೋಣ. ಕ್ವಶನ್ ನಂಬರ್ 6 ಭಾಳ ಸಲ ನಿಮ್ಗೆ ಹೇಳಿದೆ ನಾನು, ಮೆಟಾಫರ್ಸನ್ನು ಕಲಿರೋ. ಆಯಿತಾ, ಅದರಲ್ಲಿ ಯಾವುದು ಬರಲ್ಲ ಅಂತ ಕೇಳ್ತಾ ಇದ್ದೇನೆ ಪದೇ ಪದೇ ಅಂತ. ಇದು ಆಪ್ಷನ್ ಬಿ ಇದೆ ಅಲ್ವಾ? ಅದು ತಪ್ಪಾಗಿರುವಂಥದ್ದು. ಇದು ಆಡ್ ಒನ್ ಅಂತ ಕರಿತೀವಿ. ಆಡ್ ಒನ್ ಅಂದರೆ ಅರ್ಥ ಆಯ್ತಾ? ಆ ಪಾಠದಲ್ಲಿ ಇರಲಿಲ್ಲ ಅಂತ. ಆಪ್ಷನ್ ಬಿ. ಈಗ ನಾವು ಕ್ವಶನ್ ನಂಬರ್ 7ನಲ್ಲಿ ಇದ್ದೀವಿ ಮಕ್ಕಳ. ಕಂಪ್ಲೀಟ್ ದಿ ಅನಲಾಗ್ ಅಂತ ಇದೆ. ಎಷ್ಟು ಈಸಿಯಾಗಿತ್ತು ನೋಡಿ. ಇದು ಕೂಡ ರಿಪೀಟೆಡ್ ಆಗಿರುವಂಥದ್ದು ನಿಮ್ಮ ಮಾಡಲು ಕ್ವಶನ್ ಪೇಪರ್ನಿಂದ. ಕ್ವಶನ್ ನಂಬರ್ 7 ತಾವುಗಳು ಓಪನ್ ಮಾಡ್ಕೊಂಡ್ರೆ ಡ್ರೈವರನ್ನು ಹಂಟರಿಗೆ ಹೋಲಿಕೆ ಮಾಡಲಾಗಿದೆ. ಹಾಗಿದೆ ಪೆಡಿಸ್ಟೇರಿಯನ್ಗೆ ಎದಕ್ಕೆ ಹೋಲಿಕೆ ಮಾಡಲಾಗಿದೆ ಅಂದರೆ PREY ಅನ್ನುವಂಥದ್ದು ಸರಿಯಾದ ಉತ್ತರ. ಇದು ಕೂಡ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ನಿಂದ ಬಂದಿತ್ತು. ಹಾಗಾಗಿ ನಾನು ನಿಮಗೆ ಪದೇ ಪದೇ ಸ್ವಲ್ಪ ಮಾಡಲ್ ಕ್ವಶನ್ ಪೇಪರ್ ಓದ್ರು ಅಂತ ಹೇಳ್ತಾ ಇದ್ದೆ. ಬನ್ನಿ, ಈಗ ಕ್ವಶನ್ ನಂಬರ್ 8 ನೋಡೋಣ. ಆನ್ ದ ಡೇ ಆಫ್ ವಿಸಿಟಿಂಗ್ ಏನಿದು? ವೋಟಿಂಗ್ ಆಯಿತಾ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಹೈ ಲೈಫ್ ಬ್ಯಾಂಡ್ ಎಲ್ಲ ಏನಂತೀರ, ಮ್ಯೂಸಿಕ್ಕು DJ ಗೀಜೆ ಎಲ್ಲ ತರಿಸಿದ್ರು. ಯಾವ ಊರಿನಿಂದ ಅಂದರೆ ಉಮುರೋ ಅಂತ ಇದೆ ಅಲ್ವಾ? ಅದು ಸರಿಯಾದ ಉತ್ತರ ಆಗಿರುತ್ತೆ. ಯಾವುದು? ಆಪ್ಷನ್ ಬಿನೇ ಸರಿಯಾದ ಉತ್ತರ. ಯಾಕೆ ಸರ್ ಎ ಅಲ್ಲ ಅಂದರೆ ಎ ಅವ್ರ ವಿಲೇಜ್ ಹೆಸರು ಕಣ್ರಿ. ಪೋರ್ಟ್ ಹಾರ್ಟ್ಕೋಟು ಅವನು ಹೋಗಿದ್ದಂಥದ ಹೆಸರು ಏನು, ಟ್ರೈನಿಂಗಿಗಾಗಿ. ಹಾಗೂ ಮ್ಯಾಬ್ ಅಂತ ಅನ್ನುವಂಥದ್ದು ದೇವತೆಯ ಹೆಸರು. ಬನ್ನಿ, ಈಗ ಕ್ವಶನ್ ನಂಬರ್ 9ಕ್ಕೆ ನಾವು ಹೋಗೋಣ. ದಿ ಎಸ್ಸೆ ವೇರ್ ದೇರ್ ಇಸ್ ಎ ವಿಲ್ ಫೋಕಸಸ್ ಆನ್ ಡ್ಯಾಶ್ ಮೂಮೆಂಟ್ ಅಂತ ಇದೆ. ಅದು ಸೈಕ್ಲಿಂಗ್ ಮೂಮೆಂಟ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗುತ್ತೆ. ಸೈಕ್ಲಿಂಗ್ ಮೂಮೆಂಟ್. ಆಯಿತಾ, ಸೈಕ್ಲಿಂಗನ್ನು ಅದು ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 10ಗೆ ಬರೋಣ. ದಿ ಪಂಚಮ ಹ್ಯಾಡ್ ಟು ವೇಟ್ ಅಟ್ ದಿ ವೆಲ್ ಅಂಟಿಲ್ ಡ್ಯಾಶ್ ಅರೈವ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಶೂದ್ರ. ಆಪ್ಷನ್ ಸಿ ಇದೆ ಅಲ್ವಾ? ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಈಗ ನಾವು 10 MCQಸ್ಗಳನ್ನು ಮುಗಿಸಿಕೊಟ್ಟಿದ್ದೇನೆ. ಯಾರಿಗೆಲ್ಲ ಎಷ್ಟು ಅಂಕಗಳು ಬಂದು 10 MCQಸಿಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿದರೆ ಬಹಳ ಖುಷಿಯಾಗುತ್ತೆ. ನನ್ನ ಪ್ರೈವೇಟ್ ಕ್ಯಾಂಡಿಡೇಟ್ಗಳೇ ಎಲ್ಲ ಕ್ವಶನ್ ಪೇಪರ್ಗಳು ಆ್ಯನ್ಯುವಲ್ ಎಕ್ಸಾಮಿಗೆ ಭಾಳ ಹೆಲ್ಪ್ ಆಗುತ್ತೆ. ಕ್ವಶನ್ ನಂಬರ್ 11 ನೋಡಿ. ಲಾಸ್ಟ್ ಇಯರ್ ಎ ಸರ್ವೆ ಡ್ಯಾಶ್ ಕಂಡಕ್ಟ್ ಅಂತ ಇದೆ. ಲಾಸ್ಟ್ ಇಯರ್ ಏನಾಗಿತ್ತು ಅಂದರೆ, ಲಾಸ್ಟ್ ಇಯರ್ ಅಂದರೆ
ಪಾಸ್ಟ್ ಟೆನ್ಸು ಸರ್, ಹಾಗಾಗಿ ವಾಸ್ ಕಂಡಕ್ಟೆಡ್ ಅಂತ ಬರೀಬೇಕು. ಐ ರಿಪೀಟ್, ವಾಸ್ ಕಂಡಕ್ಟೆಡ್ ಇಸ್ ದ ರೈಟ್ ಆನ್ಸರ್. ದಿ ಗೋಲ್ಡ್ ಡೆಪಾಸಿಟ್ಸ್ ಡ್ಯಾಶ್ ಬಿನಿತ್ ಅಂತ ಇದೆ, ವರ್ ಫೌಂಡ್ ಅಂತ ಬರೀಬೇಕು. ಯಾಕೆ ಸರ್ ವರ್ ಫೌಂಡ್ ಅಂತ ಬರೀಬೇಕು ಅಂದರೆ ಒಂದೇ ಕಡೆ ಇರಲಿಲ್ಲ, ಅಲ್ಲಿ ಬಹಳ ಕಡೆ ಇತ್ತು, ಹಾಗಾಗಿ ಅದನ್ನು ಏನಂತ ಬರೀಬೇಕು, ವರ್ ಫೌಂಡ್, FOUND ಅಂತ, ಆಯಿತಾ, ಅದು ಸರಿ. ನಾವು ಅಂತ ಇದೆ, ಮುಂದಿನ ಡ್ಯಾಶಿಗೆ ನಾವು ಅಂತ ಇದೆ. ಬಹಳ ಜನ ವಿದ್ಯಾರ್ಥಿಗಳು ಇಲ್ಲಿ ವರ್ ವರೀಡ್ ಅಂತ ಇದು ಏನಂತೀರ ತಗೊಳ್ಳು, ವರ್ ವರೀಡ್ ಅಂತ ಬರ್ದಿರಾ, ಅದು ತಪ್ಪಾದ ಉತ್ತರ ಆಗಿರುತ್ತೆ. ಸರಿಯಾದ ಉತ್ತರ ಬಂದು ಆರ್ ವರೀಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ARE ವರೀಡ್, ಆಯಿತಾ. ಯಾಕೆ ಅಂತ ಹೇಳಿದರೆ ಅಲ್ಲಿ ಪಾಸ್ಟ್ ಪ್ರೆಸೆಂಟ್ ಟೆನ್ಸ್ ಬಂದಿದೆ ನಾವು ಅಂತ ಹೇಳಿದರೆ, ಆಯಿತಾ. ಹಾಗಾಗಿ ಬನ್ನಿ ಈಗ ಕ್ವಶನ್ ನಂಬರ್ 12 ನೋಡೋಣ ನಾವು. ರಮೇಶ್ ಹ್ಯಾಡ್, ಇದು ನೋಡಿ, ಇದು ರಿಪೀಟೆಡ್ ಆಗಿರುವಂತಹ ಕ್ವಶನ್ನು ಇದೆ. ಹ್ಯಾಡ್ ಪ್ರಾಮಿಸ್ ಟು ಡ್ಯಾಶ್ ಅಂದರೆ ಗಿವ್ ಅಪ್, ಎಲ್ಲದು ಕೂಡ ಬಿಟ್ಟು ಹಾಕ್ತೀನಿ ಅಂತ ಸ್ವೀಟ್ಸನ್ನು ಡಾಕ್ಟರ್ ಹತ್ರ ಪ್ರಾಮಿಸ್ ಮಾಡಿರ್ತಾನೆ. ಹಿ ವಾಸ್ ಎ ಡಯಾಬಿಟಿಕ್ ಪೇಷಂಟ್. ವೆನ್ ಡ್ಯಾಶ್ ಹಿ ವಾಸ್ ವೆನ್ ಹಿ ಸಾ ಎ ಸ್ವೀಟ್ ಪ್ಯಾಕೆಟ್ ಪ್ರಿಂಟೆಡ್ ಶುಗರ್ ಫ್ರೀ ಅಂದ ತಕ್ಷಣ ಒಂದು ಪ್ರಿಂಟನ್ನು ನೋಡ್ತಾನೆ, ಅವಾಗ ಮುಖದ ಮೇಲೆ ನಗು ಬರುತ್ತೆ. ಅದನ್ನು ನಾವು ಫೇಸ್ ಲಿಟ್ ಅಪ್ ಅಂತ ಕರಿತೀವಿ. ಆಪ್ಷನ್ ಅದಕ್ಕೆ ಫೇಸ್ ಲಿಟ್ ಅಪ್ ಬಿಗೆ, ಆಯಿತಾ, 12Bಗೆ. ಈಗ ನಾವು ಮ್ಯಾಚ್ ದ ಫಾಲೋಯಿಂಗನ್ನು ನೋಡೋಣ ಮಕ್ಕಳ. ಇಲ್ಲಿ ಬಹಳ ಜನ ಇಲ್ಲೂ ಕೂಡ ತಪ್ಪು ಮಾಡಿಬಿಟ್ರಿ, ಅರ್ಜೆಂಟ್ ಮಾಡಬಾರ್ದು ಅಂತ ಅದಕ್ಕೆ ಹೇಳಿದ. ಇದು ಮಾರ್ಕ್ಸ್ ಇರಲ್ಲ, ಆಯಿತಾ, ಬರೆದು ಕಲಿಬೋದಿತ್ತು. ಬನ್ನಿ, ಯಾವುದು, ವೇರ್ ಅಂದರೆ ಯಾವುದು ಅಂತ, ಯಾರು ಅಂತ ಕೇಳಿದರೆ ವೇರ್ ಅಂತ ಹೇಳಿದರೆ ಎಲ್ಲಿ ಅಂದರೆ ಸ್ಟೇಡಿಯಂ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಇಟ್ ಅಂದರೆ ಯಾವುದು ಅಂತ ಕೇಳಿದರೆ ಅದಕ್ಕೆ ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ದೇ ಅಂದರೆ ಯಾವುದು ಅಂತ ಕೇಳಿದರೆ ದೇ ಅಂದರೆ ಯಾರು ಅಂತ, ಅದಕ್ಕೆ ಸರಿಯಾದ ಉತ್ತರ ಯಾರು ಅಂದರೆ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗೆ ಮತ್ತು ದೇರ್ ಅಂತ ಕೇಳಿದರೆ ಅದಕ್ಕೂ ಸ್ಟೂಡೆಂಟ್ಸು, ಆದರೆ ಅಪಾಸ್ಟ್ರಫಿ ಎಸ್ ಬರಬೇಕು, ಎಸ್ಸಿಂದ ಎಂಡ್ ಆಗಿದೆ, ಹಾಗಾಗಿ 5ನೇದಿದೆಲ್ವ ಆನ್ಸರು ಅದು ಆಗಿರುತ್ತೆ. ಯಾವುದಕ್ಕೆ? ಆಪ್ಷನ್ 4ಕ್ಕೆ 5ನೇದು ಉತ್ತರ, ಆಪ್ಷನ್ 3ಕ್ಕೆ 1ನೇದು ಉತ್ತರ, ಆಯಿತಾ. ನೆಕ್ಸ್ಟು ಹೂ ಅಂದರೆ ಯಾರು ಅಂತ ಕೇಳಿದರೆ ಹೂ ಅಂದರೆ ಮಂದಾರ ಅಂತ, ಲಾಸ್ಟ್ ಲೈನಲ್ಲಿ ಹೂ ಹಿಂದೆನೇ ಮಂದಾರ ಅಂತ ಇತ್ತು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಪಾರ್ಟ್ ಬಿನಲ್ಲಿದ್ದೇವೆ. ಸ್ವಲ್ಪ ವಿಡಿಯೋ ಲೆಂತಿ ಆಗತ್ರಪ್ಪ, ಬೇಜಾರಾಗಬೇಡಿ. ಪಾರ್ಟ್ ಬಿನಲ್ಲಿ ಆನ್ಸರ್ಸ್ಗಳು ನೋಡಿ ಎಷ್ಟು ಈಸಿಯಾಗಿತ್ತು. ಮೆನ್ಷನ್ ಎನಿ 2 ಇಮೇಜಸ್ ಅಂತ ಇತ್ತು, ಹೌದಲ್ವಾ. ನೋಡಿ, ಇದು ರಿಪೀಟೆಡ್ ಕ್ವಶನು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ನಿಂದ, ಆಯಿತಾ. 4ರಲ್ಲಿ ಅದು ಒಂದೇ ರಿಪೀಟ್ ಆಗಿರೋದು. ಬನ್ನಿ, ಮೆನ್ಷನ್ ಎನಿ 2 ಇಮೇಜಸ್ ದಟ್ ಡಿಸ್ಕ್ರೈಬ್ ದಿ ಬ್ಯೂಟಿ ಆಫ್ ಜೂಲಿಯೆಟ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆ್ಯಸ್ ಎ ಸ್ನೋವಿ ಡವ್ ಅಂತ ಬರೀರಿ, 2 ಅಂತ ಹಾಕಿ. ಆ್ಯಸ್ ಎ ರಿಚ್ ಜಿವಲ್ ಇನ್ ಆ್ಯನ್ ಇಥೋಪಿಯನ್ಸ್ ಅಂತ ಬರೀರಿ, ಅದು ಕೂಡ ಸರಿಯಾದ ಉತ್ತರ. 2 ಬರೀಬೇಕಾಯ್ತಾ, 2 ಮಾರ್ಕ್ಸು. ಹೂ ಡು ಬೌಸ್ ಆ್ಯಂಡ್ ಆ್ಯರೋಸ್ ರೆಫರ್ ಇನ್ ದಿ ಪೋಯಮ್ ಅಂತ ಇದೆ. ಬೌ ಅಂತ ಹೇಳಿದರೆ ಪೇರೆಂಟ್ಸ್ ಅಂತ ಬರೀರಿ, ಪೇರೆಂಟ್ ಅಲ್ಲ ಪೇರೆಂಟ್ಸ್ ಅಂತ ಬರೀಬೇಕು. ಆ್ಯಂಡ್ ಆ್ಯರೋಸ್ ಅಂತ ಇದೆ, ಲಿವಿಂಗ್ ಚಿಲ್ಡ್ರನ್ ಅಂತಲೇ ಬರೀಬೇಕು. ಸರಿಯಾದ ಉತ್ತರ ಲಿವಿಂಗ್ ಚಿಲ್ಡ್ರನ್. ಈಗ ನಾವು ಕ್ವಶನ್ ನಂಬರ್ 16ರಲ್ಲಿದ್ದೀವಿ. ಯಾರು ಬರ್ದಿಲ್ಲ ಅಂದ್ಕೊಂಡಿದ್ದೀನಿ 100%. ಇದಕ್ಕೆ ಸರಿಯಾದ ಉತ್ತರ ಹೇಳ್ತೀನಿ ಕೇಳಿ. ವಾಟ್ ಈಸ್ ಅಟ್ ದ ರೂಟ್ ಆಫ್ ಇಂಪ್ರೂವ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್ ಅಕಾರ್ಡಿಂಗ್ ಟು ವಂದನಾ ಶಿವ. ನಾನು ನಿಮಗೆ ನವಧಾನ್ಯ ಫಾರ್ಮ್ ಕಲಿರಲೆ ಅನ್ನಲ್ವಾ. ವಂದನಾ ಶಿವರವರ ಪಾಠದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಲರ್ನ್ ಇನ್ ದ ಫಾರೆಸ್ಟ್ನಿಂದ ತೆಗೆದುಕೊಳ್ಳಲಾಗಿದೆ. ಅಲ್ಲಿ ಕಲಿತಿದ್ರೆ ಇಲ್ಲೂ ಬರಿಬೋದಿತ್ತು 2 ಮಾರ್ಕ್ಸಿಗೆ, ಹಾಗೂ ನವಧಾನ್ಯ ಫಾರ್ಮು 3 ಮಾರ್ಕ್ಸಿಗೂ ಕೇಳಿದ್ದಾರೆ, 5 ಮಾರ್ಕ್ಸ್ ಆಗ್ಬಿಡೋದಲ್ಲೇ. ನೋಡಿ, ಅದಕ್ಕೆ ಸರಿಯಾದ ಉತ್ತರ ನಾನು ಹೇಳ್ತೀನಿ ಈಗ. ಕ್ವಶನ್ ನಂಬರ್ 16ಕ್ಕೆ ಸರಿಯಾದ ಉತ್ತರ ಬಂದು ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್. ಏನು? ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್ ಈಸ್ ದ ರೂಟ್ ಆಫ್ ಇಂಪ್ರೂವ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 17 ನೋಡೋಣ. ವಾಟ್ ಡಸ್ ದಿ ವಾಟರ್ ವೇರ್ ಡಸ್ ದ ವಾಟರ್ ಸಿಟ್ ಇನ್ನೋಸೆಂಟ್ಲಿ ಅಂತ ಇದೆ. ಬಿಸ್ಲರಿ ಬಾಟಲ್ ಅಂತ ಬರೀಬೇಕು. ಬಿಸ್ಲರಿ ಸ್ಪೆಲ್ಲಿಂಗ್ ಬಂದವನು ಗೆದ್ದ, ಬರಲಿಲ್ಲ ಅಂದರೆ ನಾನು ಹೇಳಿದ್ನಲ್ವ, ಅದಕ್ಕೆ ನಿಮಗೆ ಹೇಳೋದು ಬಿಸ್ಲರಿ, ನೆನ್ಪಿಟ್ಕೊಳ್ಳಿ, ಆಯಿತಾ. ನೆಕ್ಸ್ಟ್, ವೇರ್ ಡಸ್ ಇಟ್ ಡ್ಯಾನ್ಸ್ ಇಟ್ಸ್ ವೇ ಇನ್ ಟು ಅಂತ ಇದೆ. ಅದು ಪೆಪ್ಸಿ ಮ್ಯಾನ್ಸ್ ಬಾಟಲ್ ಅಂತಲೇ ಬರೀಬೇಕು. ಏನು? ಪೆಪ್ಸಿ ಮ್ಯಾನ್ಸ್ ಬಾಟಲ್ ಅಂತ, 2ಕ್ಕೂ ಉತ್ತರವನ್ನು ಹೇಳಿದೆ. ನೆಕ್ಸ್ಟು ಈಗ ನಾವು 3 ಅಂಕದ ಪ್ರಶ್ನೆಗಳಲ್ಲಿದ್ದೀವಿ. ನೋಡಿ ಸರ್, ನಾನು ಹೇಳಿದ್ದು ಏನೇನು ಬಂದಿತ್ತು ಅಂತ ಕ್ಲಿಯರ್ ಕಟ್ಟಾಗಿ ತೋರಿಸ್ಬಿಡ್ತೇನೆ. ಕ್ವಶನ್ ನಂಬರು 21, 22, 23 3 ಕೂಡ 100 ನೋಡಿ. ಕ್ವಶನ್ ನಂಬರ್ 20, 21, 22 ಫಿಕ್ಸ್ ಕಂಡ್ರೋ. ಇದಕ್ಕೆ ಕೀ ಆನ್ಸರ್ ಕೂಡ ನಾನು ಅಪ್ಲೋಡನ್ನು ಮಾಡಿ 2 ದಿನಗಳ ಹಿಂದೆ ಕನ್ನಡ ಎಕ್ಸಾಮ್ ಇದ್ದಾಗೆ ಮಾಡಿಕೊಟ್ಟಿದ್ದೆ. ಯಾಕೆ ಗೊತ್ತಾ? ಮಕ್ಕಳು ಅವತ್ತಿಂದನೇ ಓದ್ಕೊಳ್ಳಿ, ಕಾಮರ್ಸು ಆರ್ಟ್ಸ್ನವರು ಅಂತ. ಬನ್ನಿ, ಈಗ ಕ್ವಶನ್ ನಂಬರ್ 18 ನಾನು ನಿಮ್ಗೆ ಹೇಳಿದೆ.
ಭಾಳ ವರ್ಷಗಳಿಂದ ಇದು ಭಾಳ ಹಾಟ್ ಆಗಿರುವಂಥ ಕ್ವಶನ್ನು ಭಾಳ ಇದೆ ಕಂಡ್ರು ಅಂತ. 19ನೇ ಕ್ವಶನ್ ಅಂತೂ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲೇ ಇತ್ತು, ಹೌದಲ್ವಾ. ಈಗ ನಾವು ಮುಂದೆ ಹೋಗವ, ಇಲ್ಲಿ ಟೈಮ್ ಪಾಸ್ ಮಾಡುವುದು ಬೇಡ, ಹೌದಲ್ವಾ. ಸುಮ್ಮನೆ ಟೈಮ್ ಪಾಸ್ ಆಗುತ್ತೆ. ಕ್ವಶನ್ ನಂಬರ್ 29 ಬೆಳಗ್ಗೆನೂ ಹಾಕ್ಕೊಟ್ಟಿದ್ದೆ ನಿಮಗೆ, ಇದು ಓದ್ರಲ್ಲೇ ಇದೇ ಬರುತ್ತೆ 29. ನಾನು ನಿಮಗೆ 2 ದಿನಗಳ ಹಿಂದೆಯೇ ನಾನು ನಿಮಗೆ ಹಾಕಿ ಕೊಟ್ಟಿದ್ದೆ. ಸಂಜೆ 5:15ಗೇನೋ ಈ ಒಂದು ವಿಡಿಯೋ ಅಪ್ಲೋಡ್ ಆಗಿತ್ತು, ಒಂದು ದಿನ ಮುಂಚೆನೇ. ಯಾವುದು ಸೇಮ್ ಕ್ವಶನ್ ತೆಗೆದು ನೋಡ್ಕೊಳ್ಳಿ ವಿಡಿಯೋ ಹೋಗಿ, ಆಯಿತಾ. 27ನೇ ಕ್ವಶನ್ ಅಂತೂ ರಿಪೀಟ್ ಆಗಿರೋದು ಮಾಡಲ್ ಕ್ವಶನ್ ಪೇಪರ್ನಿಂದ. ಬೆಳಗ್ಗೆ ನಾನು ವಿಡಿಯೋ ರಿಲೀಸ್ ಮಾಡಿದಾಗ 7 ಗಂಟೆಗೆ 24ನೇ ಕ್ವಶನ್ನು, ಇದು ಇಂಪಾರ್ಟೆಂಟ್ ಕಂಟ್ರಿ, ಇದು ಇದೇ ಎಲ್ಲದೂ ಬರೀರಿ ಇದರಲ್ಲಿ ಅಂತ ಹೇಳಿದ್ದೆ. ಬನ್ನಿ ಈಗ ನಾವು ಪ್ಯಾಸೇಜನ್ನು ನೋಡೋಣ ಮಕ್ಕಳ. ಪ್ಯಾಸೇಜ್ ಕೂಡ ತಪ್ಪು ಬರೀತಿದ್ದೀರಾ, ಯಾಕೆ ಬರೀತಾ ಇದ್ದೀರಾ ಅಂತ ನೋಡಿ. ವಿಚ್ ಸ್ಟೇಟ್ ಈಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಅಂತ ಇದೆ, ಅದಕ್ಕೆ ಕರ್ನಾಟಕ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ, ಕರ್ನಾಟಕ. ಸೆಕೆಂಡ್ ಒನ್ನು ನೋಡಿ, ವಾಟ್ ಈಸ್ ದಿ ಬಯಾಲಜಿಕಲ್ ನೇಮ್ ಅಂತ ಇದೆ, ಅದಕ್ಕೆ ಸ್ಯಾಂಟಲಮ್ ಆಲ್ಬಮ್ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ ಸಿ, ಸ್ಯಾಂಡಲ್ವುಡ್ ಹ್ಯಾಸ್ ಬಿನ್ ಟ್ರೆಸರ್ಡ್ ಇನ್ ಇಂಡಿಯಾ ಡ್ಯೂ ಟು ಯೂನಿಕ್ ಡ್ಯಾಶ್ ಅಂತ ಇದೆ, ಇದನ್ನು ಫ್ರಾಗ್ನೆನ್ಸ್ ಅಂತ ಬರೀಬೇಕು, 3ನೇ ಆನ್ಸರು. 4ನೇದು, ವೈ ಸ್ಯಾಂಡಲ್ವುಡ್ ಈಸ್ ಬಿಕಮ್ ಒನ್ ಆಫ್ ದಿ ಮೋಸ್ಟ್ ಪ್ರೊಟೆಕ್ಟಿವ್ ಟ್ರೀ ಸ್ಪೀಸೀಸ್ ಇನ್ ಇಂಡಿಯಾ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ 4ನೇದು ಬಿಕಾಸ್ ಆಫ್ ಇಟ್ಸ್ ಎಕನಾಮಿಕ್ ಇಂಪಾರ್ಟೆನ್ಸ್ ಅಂತ. 2ನೇ ಪ್ಯಾಸೇಜು ಲಾಸ್ಟ್ ಲೈನಲ್ಲಿದೆ, ಆಯಿತಾ, ಎಕನಾಮಿಕ್ ಇಂಪಾರ್ಟೆನ್ಸ್, ಆಯಿತಾ. ನೆಕ್ಸ್ಟು ಯಾವುದು 5ನೇದು, ಹೌ ಲಾಂಗ್ ಡಸ್ ದ ಸ್ಯಾಂಡಲ್ವುಡ್ ರಿಕ್ವೈರ್ ಟು ಡೆವಲಪ್ ಅಂತ ಇದೆ, ಮೋರ್ ದ್ಯಾನ್ 2 decades ಅಂತ ಬರಿಬೇಕು. ನೆಕ್ಸ್ಟು ವಾಟ್ ಈಸ್ ಮೈಸೂರ್ ಈಸ್ ಫೇಮಸ್ ಫಾರ್ ಅಂತ ಇದೆ, ಮೈಸೂರ್ ಈಸ್ ಫೇಮಸ್ ಫಾರ್ ಸ್ಯಾಂಡಲ್ವುಡ್ ಆಯಿಲ್ ಅಂತ, ಹೈ ಕ್ವಾಲಿಟಿ ಸ್ಯಾಂಡಲ್ವುಡ್ ಆಯಿಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ವಾಟ್ ಈಸ್ ಸ್ಯಾಂಡಲ್ವುಡ್ ಮೇನ್ಲಿ ಯೂಸ್ಡ್ ಫಾರ್ ಅಂತ ಇದೆ. ಮಕ್ಕಳು ಎಲ್ಲರೂ ಕೂಡ ಸೆಕೆಂಡ್ ಪ್ಯಾಸೇಜ್ ಇತ್ತಲ್ಲ ಅದು ಬರೆದಿದ್ರೆ ಅದು ತಪ್ಪು ಕಂಡ್ರೆ. ಫಸ್ಟ್ ಪ್ಯಾಸೇಜು ಸೆಕೆಂಡ್ ಲೈನಲ್ಲೇ ಇತ್ತು, ಏನಂತ ಇತ್ತು ಗೊತ್ತಾ, ಥರ್ಡ್ ಲೈನಲ್ಲಿ ಇಟ್ ಈಸ್ ಯೂಸ್ಡ್ ಫಾರ್ ಫರ್ನಿಚರ್, ಕಾರ್ವಿಂಗ್ಸ್, ಟೆಂಪಲ್, ಐಡಲ್ಸ್, ಇದನ್ನು ಸರಿಯಾದ ಉತ್ತರ ಅದು. ಆಮೇಲೆ ಇದೆಲ್ಲ ಸರಿಯಾದ ಉತ್ತರ ಯಾವುದು, ಭಾಳ ಜನ ಸ್ಟಿಕ್ಕು ಅದು ಇದು ಉದ್ದಿನ ಕಡ್ಡಿ ಅಂತ ಬರೆದ್ರಿ, ಹೋಯ್ತು ನಿಮ್ಮದೆಲ್ಲ, ಉದ್ದಿನ ಕಡ್ಡಿ ಹಚ್ಕೊಳ್ಳೋದೆ. ಆ್ಯಂಟೋನಿಮ್ ಅಂತ ಕೇಳಿದ್ದಾರೆ ನೋಡಿ, ಪ್ರಿಫಿಕ್ಸು ಆ್ಯಂಟೋನಿಮ್, ಇದಕ್ಕೆ ಸರಿಯಾದ ಉತ್ತರ ಲೀಗಲಿಗೆ ಇಲ್ಲೀಗಲ್, ILLEGAL ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಈಗ ಪೋಯಮ್ ಬರೆದವರು ಅಂತೂ ಪಿಕ್ಚರೇ ಬಿಟ್ಟೋಗ್ಬಿಟ್ಟಿದೆ ಪಾಪ, ಭಾಳ ಡಿಫಿಕಲ್ಟ್ ಆಗಿತ್ತು. ಎನಿಹೋ ನಾನೀಗ ಪೋಯಮ್ ಆನ್ಸರ್ ಹೇಳ್ಕೊಂಡು ಕುಂತ್ರೆ ಭಾಳ ವಿಡಿಯೋ ಲೆಂತಿ ಆಗುತ್ತೆ, ಆಯಿತಾ. ಇದರಲ್ಲಿ 2 ಗ್ರಾಮರ್ ಪಾರ್ಟ್ ಇದೆ, ಅದನ್ನು ಮುಗಿಸ್ಕೊಡ್ತೀನಿ. ಕ್ವಶನ್ ನಂಬರ್ ಹೆಚ್ಚು, ಇದಕ್ಕೆ ಸರಿಯಾದ ಉತ್ತರ ಪೇಷನ್ಸ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಇಂಪೇಷನ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ, ಯಾಕಂದರೆ ಪ್ರಿಫಿಕ್ಸು ಇಂಪೇಷನ್ಸ್ ಅಂತ ಬರಿಬೇಕು, ಆಯಿತಾ. ಕ್ವಶನ್ ನಂಬರು ನೋಡೋಣ, ಸಿನಾನಿಮ್ ಬರೀರಿ ಅಂತ ಇತ್ತು, ಇದು ನಿಮ್ಮ ಪೊಯಮಲ್ಲೇ ಇತ್ತು. 6ನೇದು ಲೈನಲ್ಲಿ ಲಾಸ್ಟಿಗೆ ಹೈಡ್ ಅಂತ ಸಿ ಸೈಲೆಂಟು ಹೈಡ್ HID ಅದೇ ಸರಿಯಾದ ಉತ್ತರ ಆಗಿತ್ತು. ಈಗ ನಾವು ಗ್ರಾಮರ್ ಪಾರ್ಟಿನ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ ಬನ್ನಿ, ಇಲ್ಲಿರೋದು ಮಜಾ ಈಗ, ಆಯಿತಾ. ಅಮೀಬಿಯಾ ಈಸ್ ಒನ್ ಆಫ್ ಡ್ಯಾಶ್ ಟೈನಿಸ್ಟ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ದಿ ಅಂತ ಬರುತ್ತೆ. ಯಾಕೆ ಸರ್ ಬರುತ್ತೆ ದಿ, ಹೆಂಗೆ ಬರುತ್ತೆ ಸರ್ ಎ ಅಂತ ಬರಲ್ವಾ ಅಂತ, ಅಯ್ಯೋ ದೇವ್ರೆ, ಅದು ಸೂಪರ್ಲೇಟಿವ್ ಡಿಗ್ರಿ ಕಂಡ್ರೋ, ಹಾಗಾಗಿ ದಿ ಅನ್ನೋದೇ ಬರೋದು, ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 2 ನೋಡಿ ಎಷ್ಟು ಈಸಿಯಾಗಿದೆ, ರೀಅರೇಂಜು. ದಿ ಬ್ಯಾಟ್ಸ್ಮನ್ ಬಿಗೆನ್ ಹಿಸ್ ಕೆರಿಯರ್ ವಿತ್ ಅ ಸಿಕ್ಸರ್ ಅಂತ. ಕ್ಲಿಯರ್ ಆಲ್ ಆಫ್ ಯು, ದಿ ಬ್ಯಾಟ್ಸ್ಮನ್ ಬಿಗನ್ ಹಿಸ್ ಕೆರಿಯರ್ ವಿತ್ ಎ ಸಿಕ್ಸರ್ ಅಂತ. ಈಗ 3ನೇ ಕ್ವಶನಿಗೆ ಚಿಲ್ಡ್ರನ್ ಅನ್ನೋದು ಬಹುವಚನ, ಹಾಗಾಗಿ ಸರಿಯಾದ ಉತ್ತರ ಚಿಲ್ಡ್ರನ್ ಆರ್ ಅಂತ ಬರೀಬೇಕು, ಆರ್ ಅಟ್ ಪ್ಲೇಯಿಂಗ್ ಗೇಮ್ಸ್ ಅಂತ, ಆಯಿತಾ. ಕ್ವಶನ್ ನಂಬರು 5 ನೋಡೋಣ. ಹಿ ಡ್ಯಾಶ್ ದಟ್ ಕಂಪ್ನಿ ಲಾಸ್ಟ್ ಇಯರ್ ಅಂತ ಇದೆ, ಲಾಸ್ಟ್ ಇಯರ್ ಅಂದರೆ ಅದು ಪಾಸ್ಟ್ ಟೆನ್ಸು, ಹಾಗಾಗಿ ಲೆಫ್ಟ್ ಅಂತ ಬರೀಬೇಕು, LEFT ಅಂತ. ಇಲ್ಲಂತೂ ಮಕ್ಕಳು ಬಿಡ್ರಿ ಭಾಳ ಈಸಿಯಾಗಿ ಬರೆದು ಬಿಟ್ರಿ. ಯಾವುದು ಅಥವಾ ಅಂತ ಇತ್ತು, ಇದನ್ನು ಯಾವಾಗೂ ಕೂಡ ಬರೀರಿ ಆಯಿತಾ, ಅಥವಾ ಅಂತ ಇದೆ ಅಂತ ಬಿಡಬೇಡಿ, ಇಷ್ಟು ಈಸಿ ಯಾವುದೂ ಇರಲಿಲ್ಲ. ಫಸ್ಟ್ ಆನ್ಸರು ವೆನ್ ಎವರ್ ಅಂತ, ಸೆಕೆಂಡ್ ಆನ್ಸರು ಎಂಡ್ ಅಂತ, ಥರ್ಡ್ ಆನ್ಸರು ನೀದರ್ ಅಂತ, 4ನೇ ಆನ್ಸರು ಆಲ್ದೋ ಅಂತ. ಹೆಂಗೆ ಸರ್ ಇಷ್ಟು ಬೇಗ ಗೊತ್ತಾಯ್ತು ನಿಮಗೆ, ಏನೂ ಇಲ್ಲ ಕಂಡ್ರೋ. ನೀದರ್ ಅಂತ ಬಂದರೆ ಮುಂದೆ ನಾರ್ ಅಂತ ಬಂದೇ ಬರುತ್ತೆ, ಸೆಕೆಂಡ್ ಲೈನ್ ನೋಡಿ ಬೇಕಾದ್ರೆ ರನ್ನಿಂಗ್ ವಾಟರ್ ನಾರ್ ಎಲೆಕ್ಟ್ರಿಸಿಟಿ ಅಂತ ಇದೆ, ಹಾಗಾಗಿ ತಾವುಗಳು ಅದರ ಹಿಂದೆ ಈಸಿಯಾಗಿ ನೀದರ್ ಅಂತ ಒಂದು ಬರ್ಕೊಂಬಿಡ್ಬೋದಿತ್ತು, ಏನೂ ಗೊತ್ತಾಗಲಿಲ್ಲ ಅಂದರು. ಹೀಗೆ ಬನ್ನಿ ಈಗ ನಾವು ಕ್ವಶನ್ ನಂಬರ್ 32 ನೋಡೋಣ. ರೀಡ್ ಇಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಇದೆ, ಖುಷಿ ನೆವರ್ ಬಿಹೇವ್ಸ್ ಅಪ್ರಾಪ್ರಿಯೇಟ್ಲಿ ಅಂತ ಇದೆ, ಇನ್ಅಪ್ರಾಪ್ರಿಯೇಟ್ಲಿ ಅಂತ. ಇದಕ್ಕೆ ಸರಿಯಾದ ಉತ್ತರ ಬಂದು ಡಸಂಟ್ ಶಿ ಅಂತ ಬರೀಬೇಕು, ಕ್ವಶನ್ ಮಾರ್ಕ್ ಹಾಕಬೇಕು ನೋಡಿ. ಡಸ್ ಅಂಟ್ ಶಿ ಅಂತ ಬರ್ದಿದ್ದೀರಲ್ವ, ಎಲ್ಲರದು 0 ಮಾರ್ಕ್ಸು. ನಾನೀಗ ಆನ್ಸರ್ ಹೇಳಿದ್ನಲ್ವ, ಅದು ಆನ್ಸರ್ ಬರ್ದವ್ರದ್ದು ಎಲ್ಲರದು 0. ಯಾಕೆ ಗೊತ್ತಾ, ಇಲ್ಲಿ ನೆವರ್ ಅಂತ ಇತ್ತು, ಆಲ್ರೆಡಿ ನೆಗೆಟಿವ್ ಇತ್ತು, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದು ಡಸ್ ಶಿ ಆಗಿ ಇರುತ್ತದೆ. ಡಸ್ ಶಿ ಅರ್ಜೆಂಟಲ್ಲಿ ನಾನು ಹೇಳ್ದಂಗೆ ನೀವು ಅರ್ಜೆಂಟಲ್ಲಿ ಬರೆದಿದ್ದೀರಲ್ವ, ಅದು 0 ಮಾರ್ಕ್ಸೇ. ಸರಿಯಾದ ಉತ್ತರ ಡಸ್ ಶಿ, ಐ ರಿಪೀಟ್ ಡಸ್ ಶಿ. ಕ್ವಶನ್ ನಂಬರ್ 32 2ಕ್ಕೆ ಹಿ ಯೂಸ್ಡ್ ವರ್ಡ್ಸ್ ವೈಸ್ಲಿ ಅಂತ ಇದೆ. ಡಿಡ್ ಹಿ ಯೂಸ್ ವರ್ಡ್ಸ್ ವೈಸ್ಲಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಡಿಡ್ ಹಿ ಯೂಸ್ ವರ್ಡ್ ವೈಸ್ಲಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೋಡಿ ಈಗ ನಾವು ರೆಕ್ಟಿಫೈ ದ ಎರರಲ್ಲಿದ್ದೀವಿ. ಹಿ ರನ್ ಫಾಸ್ಟರ್ ದ್ಯಾನ್ ಲೈಟ್ನಿಂಗ್ ಅಂತ ಇದೆ, ಏನು ತಪ್ಪಿಲ್ಲ. ರನ್ ಅನ್ನುವಂಥದ್ದು ತಪ್ಪು, ಅಲ್ಲಿ ರನ್ಸ್
ಅಂತ ಬರೀಬೇಕು, RUNS ಅಂತ ಫುಲ್ಲು ಸೆಂಟೆನ್ಸ್ ಬರೀಬೇಕು ಎಕ್ಸಾಮಲ್ಲಿ. ಕ್ಲಿಯರ್. ನೆಕ್ಸ್ಟು ಎ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಇದೆ. ಯಾವತ್ತೂ ಕೂಡ ಸನ್ನಿಗೆ ನಾವು ದಿ ಸನ್ ಅಂತ ಬರೀಬೇಕು, ಆಯಿತಾ. ಅದನ್ನು ನಾವು ತಪ್ಪು ಆರ್ಟಿಕಲ್ಲು, ಹಾಗಾಗಿ ಆ ಪ್ಲೇಸಲ್ಲಿ ದಿ ಅಂತ ಬರೆದ್ರೆ ಮುಗೀತು ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 33 ನೋಡೋಣ. ಇಲ್ಲೂ ಕೂಡ ಕಾಪಿ ಮಾಡಿ ಬರೆಯುವಂಥದ್ದಾಗಿತ್ತು. ಇಲ್ಲೂ ಕೂಡ ಸ್ವಲ್ಪ ಯಾಕೆ ಎಡವಟ್ಟು ಮಾಡ್ಕೊತ ಇದ್ದೀರಾ ನೀವು ಅಂತ ನೋಡಿ. ಕರ್ನಾಟಕ ರೂಲ್ಡ್ ಬೈ ನಂದಾಸ್, ಫಸ್ಟ್ ಡ್ಯಾಶು ಒಂದೇದು ಅಂತ ಇದೆ, ಸ್ವಲ್ಪ ಕಾಣುತ್ತೆ, ಆಯಿತಾ. ಹಂಗೆ ಮಾಡಿಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ನಂದಾಸ್ ಅಂತ ಇದೆ, ಆಯಿತಾ. ಫಸ್ಟ್ ಆನ್ಸರು ಅಲ್ಲಿ ಏನು ಬರಬೇಕು ಅಂತ ಹೇಳಿದರೆ ಮಕ್ಕಳೇ, ಮೌರ್ಯಾಸ್ ಅಂತ ಬರಬೇಕು. ಆ ಫಸ್ಟ್ ಲೈನಲ್ಲೇ ಇದೆ ನೋಡಿ, ನಂದಾಸ್ ಅಂದಮೇಲೆ ಮೌರ್ಯ ಫಸ್ಟ್ ಆನ್ಸರ್. ಸೆಕೆಂಡ್ ಆನ್ಸರಿಗೆ ಶಾತವಾಹನಾಸ್ ಅಂತ ಬರಬೇಕು ನೋಡಿ. 2 ಅಂತ ಕೊಟ್ಟು ಡ್ಯಾಶ್ ಇದೆ ಅಲ್ವ ಬಾಕ್ಸ್, ಅದಕ್ಕೆ ಶಾತವಾಹನಾಸ್ ಫಸ್ಟ್ ಲೈನಲ್ಲೇ ಇದೆ. ನೆಕ್ಸ್ಟ್ ಇಂಡಿಜಿನಿಯಸ್ ಡೈನೆಸ್ಟಿ ಅಂತ ಅದರ ಮುಂದಿಂದು ಈಗ ನಾವು ನೋಡಬೇಕು. ಇಂಡಿಜಿನಿಯಸ್ ಡೈನೆಸ್ಟಿ ಅಂದರೆ ಸೆಕೆಂಡ್ ಲೈನಲ್ಲಿದೆ. ಯಾರ್ದು? ಕದಂಬಾಸ್ ಆಫ್ ಬನವಾಸಿ. ಥರ್ಡ್ ಆನ್ಸರು ಕದಂಬಾಸ್ ಆಫ್ ಬನವಾಸಿ. ಫೋರ್ತ್ ಆನ್ಸರು ದಿ ಗಂಗಾಸ್ ಅಂತ ಬರೀಬೇಕು. ದಿ ಗಂಗಾಸ್ ಆಫ್ ತಲ್ಕಾಡು ಅಂತಲೇ ಬರೀಬೇಕು. ದಿ ಇರಲೇಬೇಕು, ದಿ ಗಂಗಾಸ್ ಆಫ್ ತಲ್ಕಾಡು. ಬನ್ನಿ ಈಗ ನಾವು ಕ್ವಶನ್ ನಂಬರ್ 34ಗೆ ಹೋಗೋಣ. ಇದು ನಮ್ಮ ಮಕ್ಕಳಿಗೆ ಇರದದ್ದು ಮಜಾ, ಆಯಿತಾ. ಭಾಳ ಈಸಿಯಾಗಿತ್ತು ಕಂಡ್ರು. ಇದು ಕೂಡ ಲಾಸ್ಟ್ 2 ಲೈನು ನಿಮ್ಮ ಕ್ವಶನ್ ಪೇಪರಿಂದನೇ ರಿಪೀಟ್ ಆಗಿ ಬಂದಿತ್ತು. ಮಾಡಲ್ ಕ್ವಶನ್ ಪೇಪರಿಂದ ಫಸ್ಟ್ 2 ಲೈನು ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಈಸಿ ಇದೆ. ಐ ರಿಪೀಟ್, ಆಲಿಫೆನೋ, ಹೌದಲ್ವಾ. ಆಲಿಫೆನೋ ರಿಪ್ಲೈಡ್ ಏನಿಗೆ? ವಾಟ್ ಈಸ್ ಪೊಯೆಟ್ರಿ ಅಂತ ಇದೆ ಅಲ್ವಾ. ನೋಡಿ, ಆಲಿಫೆನೋ ಆಸ್ಕ್ಡ್ ಬೋರ್ಕ್ಸ್ ವಾಟ್ ಪೊಯೆಟ್ರಿ ವಾಸ್, ಫುಲ್ ಸ್ಟಾಪ್ ಹಾಕಬೇಕು, ಆಯಿತಾ. ಇದನ್ನು ನಾನು ಬರೆದು ಒಂದು ವಿಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ, ಆದರೂ ಕೂಡ ಆನ್ಸರ್ ಹೇಳಿಬಿಡ್ತೀನಿ. ಬೋರ್ಕ್ಸ್ ರಿಪ್ಲೈಡ್ ಆಲಿಫೆನೋ ದ್ಯಾಟ್ ಪೊಯೆಟ್ರಿ ವಾಸ್ ಆ್ಯನ್ ಎಸ್ಥೆಟಿಕ್ ಆ್ಯಕ್ಟ್. ಆಲಿಫೆನೋ ಆಸ್ಕ್ಡ್ ಬೋರ್ಕ್ಸ್ ವೆದರ್ ಹೀ ಹ್ಯಾಡ್ ಎವರ್ ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ಬುಕ್. ನಂತರದಲ್ಲಿ ಬೋರ್ಕ್ಸ್ replied Alifano that it was an excellent idea, he would keep it in mind ಅಂತ. he would ಅಂತ ಆಗಬೇಕು, ವಿಲ್ ಇರೋದು ವುಡ್ ಆಗಬೇಕು. ಅದೇ ಲೈನಲ್ಲಿ ಈಸ್ ಅಂತ ಇದೆ ಅಲ್ವಾ, ಅದು ವಾಸ್ ಆಗಬೇಕು. ಅರ್ಥ ಆಗುತ್ತೆ ಎಲ್ಲರಿಗೂ? ಬನ್ನಿ, ಈಸಿಯಾಗಿ ಇತ್ತು. ಈಗ ನಾನು ಕ್ವಶನ್ ನಂಬರ್ 35ಗೆ ಹೋಗ್ತೀನಿ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್. ಎಷ್ಟು ಈಸಿ ಇತ್ತಲ್ವ ಇದು. ಶಾಪ್ಕೀಪರ್ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದಾನೆ, ಕೆಳಗಡೆ ನೀವು ವೆರಿ ಗುಡ್ ಮಾರ್ನಿಂಗ್ ಅಂತ ಬರೀಬೇಕು, ಅದೇ ಸರಿಯಾದ ಉತ್ತರ. ಯಾಕೆ ಸರ್ ವೆರಿ ಗುಡ್ ಮಾರ್ನಿಂಗ್ ಬರೀಬೇಕು ಅಂದರೆ ಅವರೇ ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ. ಏನಂತ ಇದೆ ನೋಡಿ ಅಲ್ಲಿ, ಇದು ಗ್ರೀಟಿಂಗ್ಸ್ ಅಂತ ಇದೆ, ಹೌದಲ್ವಾ. ಗ್ರೀಟಿಂಗ್ ಅಂದರೆ ಏನು? ವೆರಿ ಗುಡ್ ಮಾರ್ನಿಂಗ್ ಅಂತ ಬರೀಬೇಕು ಅಷ್ಟೇ. ಗಿವ್ ಇನ್ಫಾರ್ಮೇಷನ್ ಅಂತ ಇದೆ, ಇದ್ರ ಬಗ್ಗೆ ಹೌ ಮಚ್ ಡಸ್ ದಿಸ್ ಪೆನ್ಸಿಲ್ ಕಾಸ್ಟ್ ಅಂತ ತಾವುಗಳು ಕೇಳಿದರೆ ಆವಾಗ ಅದಕ್ಕೆ ತಾವುಗಳು ಬರೀಬೇಕು. ಏನಂತ ಬರೀಬೇಕು ನೋಡಿ, ಎಷ್ಟು ಕಾಸ್ಟ್ ಅಂದರೆ ಸರ್ ಇಟ್ ಕಾಸ್ಟ್ 5 rupees ಅಂತ. ಸರ್ ಇದಕ್ಕೆ 5 ರೂಪಾಯಿಗಳು, ಇಟ್ ಕಾಸ್ಟ್ 5 rupees ಅಂತ ಬರೆದ್ರೆ ಮುಗೀತು. ಆವಾಗ ಫೈನ್ ಗಿವ್ ಮಿ ಟು ಅಂತಲೇ. ನಂತರದಲ್ಲಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ ಯು ಸೋ ಮಚ್ಚು, ಇದನ್ನೆಲ್ಲ ಬರೀಬೇಕು. ನಾನು ಒನ್ ಶಾರ್ಟ್ ಗ್ರಾಮರ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದನ್ನೇ ಬರೆದು ನಾನು ನಿಮ್ಗೆ ಕಲಿಸಿದೆ, ಅದನ್ನೇ ನಿಮಗೆ ಕೊಟ್ಟಿದ್ದಾರೆ. ಧನ್ಯವಾದಗಳು. ಬನ್ನಿ ಈಗ ನಾವು ಲೆಟರ್ ರೈಟಿಂಗ್ ಕಡೆಗೆ ಹೋಗೋಣ. ನಾನು ನಿಮಗೆ ಒಂದು ಲೆಟರ್ ರೈಟಿಂಗ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಅದರಲ್ಲಿ ಇಂಗ್ಲೀಷ್ ಟೀಚರ್ ಅಂತ ತೆಗೆದು ಆ ಜಾಗದಲ್ಲಿ ರಿಸಿಪ್ಷನಿಸ್ಟ್ ಅಂತ ಹಾಕಿಬಿಟ್ಟಿದ್ರೆ ಸೇಮ್ ಲೆಟ್ರು ಮತ್ತೇನು ಚೇಂಜ್ ಮಾಡುವ ಅವಶ್ಯಕತೆನೇ ಇರಲಿಲ್ಲ. ಸೇಮ್ ಲೆಟ್ರು, ಡೇಟ್ ಒಂದು ಚೇಂಜ್ ಆಗಬೇಕಿತ್ತು. 1 ಜನವರಿ 2026 ಅಂತ ಡೇಟು ಹಾಗೂ ಇಂಗ್ಲೀಷ್ ಟೀಚರ್ ಜಾಗದಲ್ಲಿ 2 ಕಡೆ ಇಂಗ್ಲೀಷ್ ಟೀಚರ್ ಅಂತ ಇತ್ತು. 2 ಕಡೆ ಇಂಗ್ಲೀಷ್ ಟೀಚರ್ ಜಾಗದಲ್ಲಿ ತಾವುಗಳು ರಿಸಿಪ್ಷನಿಸ್ಟ್ ಅಂತ ಹಾಕಿಬಿಟ್ಟು ಆ ಡೇಟಿನ ಜಾಗದಲ್ಲಿ 1 ಜನವರಿ 2026 ಅಂತ ಹಾಕಿರ್ತಿದ್ರೆ 5ಕ್ಕೆ 5 ಮಾರ್ಕ್ಸ್ ಬರೋದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ವಿಡಿಯೋ ಲೆಂತಿ ಆಯಿತು ಅಂತ ಬೇಜಾರಾಗಬೇಡಿ. ಪ್ರಿಪೇಟ್ರಿಗೂ ಹೆಲ್ಪ್ ಆಗುತ್ತೆ, ಆ್ಯನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗುತ್ತೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್.